ಗಲ್ಫ್ ರಾಷ್ಟ್ರಗಳ ಮೇಲೆ ಸಮರ ಸಾರಿದೆ ಈಗ ಇರಾನ್. UAE ಮೇಲೆ 208 ಡ್ರೋನು, 137 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಪಯೋಗ ಮಾಡಿಕೊಂಡು ದಾಳಿ ಮಾಡಿರುವಂಥದ್ದು. ಗಲ್ಫ್ ರಾಷ್ಟ್ರಗಳು ಏನೇನು ಬರುತ್ತೆ ಅದರ ಮೇಲೆ ತನ್ನ ಸೇಡು ತೀರಿಸ್ಕೊಳ್ತಾ ಇದೆ. UAE ಮೇಲೆ 208 ಡ್ರೋನ್ಗಳು, 137 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಅದನ್ನು ಪ್ರಯೋಗ ಮಾಡಿ ದಾಳಿ ಮಾಡಿದೆ. ಇರಾನ್ ಡ್ರೋನ್ ಕ್ಷಿಪಣಿಗಳ ಏನಿದೆ ಒಂದು ಬೆಂಕಿಯ ಮಳೆಯನ್ನೇ ಸುರಿಸ್ತಾ ಇದೆ. ಕೊಲ್ಲಿ ರಾಷ್ಟ್ರಗಳ ವಿರುದ್ಧ ಸಮರ ಸಾರಿದೆ ಈಗ ಇರಾನ್. ಪ್ರತಿಕಾರ ತೀರಿಸಿಕೊಳ್ಳೋಕೆ ಆಕ್ರಮಣಕಾರಿಯ ಹೆಜ್ಜೆಯನ್ನು ಇಡ್ತಾ ಇದೆ ಇರಾನ್. ಈಗ ಅವರ ನಾಯಕನನ್ನು ಕಳೆದುಕೊಂಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದೆ ಅದರ ಮೇಲೆ 208 ಡ್ರೋನ್ಗಳ ದಾಳಿ ಹಾಕಿದೆ. ಕತಾರ್ ಮೇಲೆ 66 ಡ್ರೋನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳೇನಿದೆ ಅಟ್ಯಾಕನ್ನು ಮಾಡಿದೆ. ಬಹ್ರೇನ್ ಮೇಲೆ 9 ಡ್ರೋನ್ಗಳು, 45 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಉಡಾವಣೆಯಾಗಿ ದಾಳಿಯನ್ನು ಮಾಡಿರುವಂಥದ್ದು. ರಾಷ್ಟ್ರವನ್ನು ರಕ್ಷಿಸಲು ಅಗತ್ಯ ಇರುವಂತಹ ಎಲ್ಲ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಈಗ ಇರಾನ್. ಯಾಕಂದರೆ ಖಮೇನಿ ಹತ್ಯೆ ಆಗಿದೆ, ಅವರ ಕುಟುಂಬದವರ ಹತ್ಯೆ ಆಗಿದೆ, ಉನ್ನತ ಮಟ್ಟದ ಅಧಿಕಾರಿಗಳ ಹತ್ಯೆ ಆಗಿದೆ. ಅದೆಲ್ಲದಕ್ಕೂ ಕೂಡ ಈಗ ಸೇಡು ತೀರಿಸ್ಕೊಳ್ಬೇಕಲ್ಲ, ತಕ್ಕ ಉತ್ತರವನ್ನು ಕೊಡಲೇಬೇಕಲ್ವಾ? ಇಲ್ಲ ಅಂತಂದರೆ ಇಡೀ ದೇಶ, ಅಲ್ಲಿರುವಂತಹ ಜನತೆ ಇನ್ನಷ್ಟು ನಾಶ ಆಗುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ, ಅನೇಕ ಸಾವು ನೋವುಗಳಾಗುತ್ತೆ. ಹೀಗಾಗಿ ಇರಾನ್ ತನ್ನ ಸೇಡನ್ನು, ದ್ವೇಷವನ್ನು, ಸಿಟ್ಟನ್ನು ಎಷ್ಟು ಸಾಧ್ಯವೋ ಅಷ್ಟು ತೀರಿಸಿಕೊಳ್ಳೋಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಏನೇನು ಮಾಡಬೇಕು ಎಲ್ಲ ಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಅವರ ದೇಶವನ್ನು ರಕ್ಷಣೆ ಮಾಡಿಕೊಳ್ಳೋಕೆ, ಅವರ ಜನರನ್ನು ರಕ್ಷಣೆ ಮಾಡಿಕೊಳ್ಳೋಕೆ ಅಲ್ಲಿರುವಂತಹ ಕಾನೂನು ಸರ್ಕಾರ ಏನಿದೆ ಎಲ್ಲವೂ ಕೂಡ ಪ್ರಯತ್ನ ಪಡ್ತಾ ಇದೆ. ಖಮೇನಿಯ ಸಾವಿಂದ ಇಡೀ ರಾಷ್ಟ್ರಕ್ಕೆ ದೊಡ್ಡ ಮಟ್ಟದ ನಷ್ಟ ಆಗಿದೆ, ದೊಡ್ಡ ದೊಡ್ಡ ಅಧಿಕಾರಿಗಳ ಸಾವು ಆಗಿದೆ. ಅದೇ ಖಮೇನಿಯ ಕುಟುಂಬದವರ ಸಾವು ಕೂಡ ಆಗಿದೆ. ಎಷ್ಟೋ ಸರ್ಕಾರಿ ಕಚೇರಿಗಳ ಧ್ವಂಸ ಆಗಿದೆ, ದೊಡ್ಡ ದೊಡ್ಡ ಕಟ್ಟಡಗಳು ಧ್ವಂಸ ಆಗಿವೆ. ಪ್ರಸಿದ್ಧವಾದಂತಹ ನಗರಗಳು ಕೂಡ ಬಲಿಯಾಗಿರುವಂಥದ್ದೆಲ್ಲ. ಇಸ್ರೇಲ್ ಅಮೆರಿಕ ಏನಿದೆ ಅದು ನಡೆಸಿದ ದಾಳಿಗಿಂಗಾಗಿತ್ತು. ಖಮೇನಿ ಹತ್ಯೆಗೆ ಜಮ್ಮು ಕಾಶ್ಮೀರದಲ್ಲಿ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಶ್ಮೀರದಲ್ಲಿ ಖಮೇನಿ ಹತ್ಯೆಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಹಿಳೆಯರು ಕಣ್ಣೀರು ಕೂಡ ಹಾಕ್ತಾ ಇದ್ದಾರೆ. ಕರಾಚಿಯಲ್ಲಿ US ರಾಯಭಾರ ಕಚೇರಿಗೆ ನುಗ್ಗಿ ದಾಂಧಲೆಯನ್ನು ಮಾಡಿದ್ದಾರೆ. ಹಿಂಸಾಚಾರದಲ್ಲಿ 8 ಮಂದಿ ಸಾವನ್ನಪ್ಪಿದ್ದಾರೆ, 20ಕ್ಕೂ ಹೆಚ್ಚು ಅಧಿಕ ಮಂದಿಗೆ ಗಾಯ ಕೂಡ ಆಗಿದೆ. ಖಮೇನಿ ಹತ್ಯೆಗೆ ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಕೇಳಿ ಬರ್ತಾ ಇದೆ. ಭಾರತದ ಕಾಶ್ಮೀರದಲ್ಲಿ ಖಮೇನಿ ಹತ್ಯೆಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಮಹಿಳೆಯರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಕರಾಚಿಯಲ್ಲಿ US ರಾಯಭಾರಿಗೆ ಕಚೇರಿಗೆ ನುಗ್ಗಿದ್ದಾರೆ, ಧ್ವಂಸ ಮಾಡಿದ್ದಾರೆ. ಅಲ್ಲಿ 8 ಜನ ಸಾವನ್ನಪ್ಪಿರುವಂಥದ್ದು, 20ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿರುವಂಥದ್ದು. ಗಮನಿಸ್ತಾ ಇದ್ದೀರಾ ನೀವು ಹೆಂಗೆ ನುಗ್ತಾ ಇದ್ದಾರೆ ಜನ ಅಂತ ಹೇಳಿ ರೊಚ್ಚಿಗೆದ್ದಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಏನು? ಖಮೇನಿಯವರ ಹತ್ಯೆ, ಸಾವು. ಅಂಥವರನ್ನು ನೀವು ಸಾಯಿಸಿದ್ದೀರಿ, ಒಬ್ಬ ನಾಯಕನನ್ನು ಸಾಯಿಸಿದ್ದೀರಿ, ಹೊಡೆದುರುಳಿಸಿದ್ದೀರಿ. ಅದಕ್ಕೋಸ್ಕರ ನಮ್ಮ ಈ ಆಕ್ರೋಶ ಅಂತ ಹೇಳಿ ಕಚೇರಿಗೆ ನುಗ್ಗಿದ್ದಾರೆ, ದಾಂಧಲೆಯನ್ನು ನಡೆಸಿದ್ದಾರೆ. ಇದರಲ್ಲಿ ಏನು ಸಣ್ಣ ಪುಟ್ಟದ ದಾಳಿಯೇನೋ ಅಥವಾ ಪ್ರತಿಭಟನೆಯೋ ಅಲ್ಲ ಇದು. 8 ಜನ ಸಾವನ್ನಪ್ಪಿದ್ದಾರೆ ಅಂದರೆ ಯೋಚನೆ ಮಾಡಿ ಅವರ ಆಕ್ರೋಶ ಯಾವ ಮಟ್ಟದಲ್ಲಿದೆ ಅಂತ ಹೇಳಿ. US ರಾಯಭಾರಿ ಕಚೇರಿಗೇನೆ ನುಗ್ಗಿದ್ದಾರೆ ಕರಾಚಿಯಲ್ಲಿರುವಂಥದ್ದು. ಇನ್ನು ಜಮ್ಮು ಕಾಶ್ಮೀರದಲ್ಲಿಯೂ ಕೂಡ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ ಖಮೇನಿಗೆ ಹಾಕಿ. ಯಾಕಂದರೆ ಅವರು ಸಾವು ನಾರ್ಮಲ್ ಆಗಿದ್ರೆ ಈ ರೀತಿಯಾದ ವಾತಾವರಣವನ್ನು ನಾವು ನೋಡೋಕೆ ಸಿಗ್ತಾ ಇರಲಿಲ್ಲ. ಯಾಕಂದರೆ ಅವರನ್ನು ಯುದ್ಧದಲ್ಲಿ ಹತ್ಯೆ ಮಾಡಲಾಗಿದೆ. ಇಸ್ರೇಲು ಮತ್ತು ಅಮೇರಿಕ ಜಂಟಿಯಾಗಿ ವೈಮಾನಿಕ ದಾಳಿಯನ್ನು ನಡೆಸಿ ಅವರನ್ನು ಕೊಂದಿದ್ದಾರೆ. ಅನೇಕ ಜನ ಸೈನಿಕರು ಕೂಡ ಸಾವನ್ನಪ್ಪಿದ್ದಾರೆ, ಜನಸಾಮಾನ್ಯರು ಕೂಡ. ಇದರಿಂದ ರೊಚ್ಚಿಗೆದ್ದಿದ್ದಾರೆ ಜನ. ಖಮೇನಿ ಸಾವು ಏನಿದೆ ಅದಕ್ಕೋಸ್ಕರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿಯೂ ಕೂಡ ಅದೇ ರೀತಿಯಾಗಿದೆ ವಾತಾವರಣ. ಕರಾಚಿಯಲ್ಲಿರುವಂತಹ US ರಾಯಭಾರಿ ಕಚೇರಿಯಿಂದ ಅದಕ್ಕೆ ನುಗ್ಗಿ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ, ಕಲ್ಲೆಸಿತಾ ಇದ್ದಾರೆ, ಅಲ್ಲಿನ ಗಾಜುಗಳನ್ನು ಪುಡಿ ಪುಡಿ ಮಾಡ್ತಾ ಇದ್ದಾರೆ. ಅಧಿಕಾರಿಗಳೇನೇನು ಸಿಕ್ಕರೆ ಅವ್ರನ್ನೂ ಕೂಡ ಹೊಡೆದು ಬಿಸಾಕ್ತಾ ಇದ್ದಾರೆ. ದೊಡ್ಡ ಮಟ್ಟದ ಹಿಂಸಾಚಾರ ಆಗ್ತಾ ಇದೆ. ಇನ್ನು ಎಲ್ಲೆಲ್ಲಿ ಏನೇನಾಗುತ್ತೋ ಎನ್ನುವಂಥ ಆತಂಕ ಕೂಡ ಇದೆ ಈ ವಿಚಾರವಾಗಿ. ಈ ಪ್ರತಿಭಟನೆಯಲ್ಲಿ, ಈ ದಾಳಿಯಲ್ಲಿ 8 ಜನ ಸಾವನ್ನಪ್ಪಿದರೆ, 20ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಖಮೇನಿಯ ಸಾವು ಇಡೀ ಪ್ರಪಂಚಕ್ಕೇನೆ ಒಂದು ರೀತಿಯಾದಂತಹ ಸಂದೇಶವನ್ನು ಕೊಟ್ಟಂತೆ ಕಾಣ್ತಾ ಇದೆ. ಮೌನವಾಗಿರಬೇಡಿ, ಖಮೇನಿ ಸಾವಿನ ಕುರಿತು ಭಾರತಕ್ಕೆ ಇರಾನ್ ಆಗ್ರಹ ಮಾಡ್ತಾ ಇದೆ. ಇರಾನಿನ ರಾಯಭಾರ ಕಚೇರಿಯಿಂದ ಹೇಳಿಕೆ ಬಿಡುಗಡೆಯಾಗಿದೆ. ಖಮೇನಿ ಹತ್ಯೆಗೆ ಬಲವಾಗಿ ಖಂಡಿಸೋಕೆ ರಾಯಭಾರಿ ಕಚೇರಿ ಮನವಿ ಕೂಡ ಮಾಡ್ತಾ ಇದೆ ಭಾರತಕ್ಕೆ.
ಅಮೇರಿಕ ಇಸ್ರೇಲ್ ಕ್ಷಮಿಸಲಾಗದಂತಹ ಒಂದು ಅಪರಾಧವನ್ನು ಮಾಡಿದೆ, ಖಮೇನಿಯನ್ನು ಸಾಯಿಸಿ. ನೀವು ಯಾಕೆ ಮೌನವಾಗಿದ್ದೀರಿ, ಮೌನವಾಗಿ ಇರಬೇಡಿ ಅಂತ ಹೇಳಿ ಖಮೇನಿ ಸಾವಿನ ವಿಚಾರವಾಗಿ ಅಲ್ಲಿನ ರಾಯಭಾರಿ ಕಚೇರಿ ಭಾರತದ ಹತ್ರ ಮನವಿ ಮಾಡ್ತಾ ಇದೆ. ಇರಾನಿನ ರಾಯಭಾರ ಕಚೇರಿ ಏನಿದೆ ಅವರು ಹೇಳ್ತಾ ಇದ್ದಾರೆ, ಅಲ್ಲಿಂದ ಪತ್ರವನ್ನು ಕೂಡ ಕಳಿಸಿದ್ರು. ಖಮೇನಿ ಹತ್ಯೆ ಏನಾಗಿದೆ ಅದು ಒಂದು ರೀತಿಯಾಗಿ ಒಪ್ಪಿಕೊಳ್ಳುವಂಥದ್ದಲ್ಲ, ತುಂಬ ಖಂಡನೀಯವಾಗಿರುವಂತಹ ವಿಚಾರ ಅದು ಅಂತ ರಾಯಭಾರ ಕಚೇರಿ ಏನಿದೆ ಅದು ಮನವಿ ಮಾಡಿಕೊಳ್ತಾ ಇದೆ ಭಾರತದ ಹತ್ರ. ನೀವು ಈ ಹತ್ಯೆಯನ್ನು ಖಂಡಿಸಬೇಕು, ನೀವು ಈ ಹತ್ಯೆಯನ್ನು ಖಂಡಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ರೀತಿಯಲ್ಲೇ ಮನವಿ ಮಾಡಿದಂತೆ ಕಾಣ್ತಾ ಇದೆ. ಯಾಕಂದರೆ ಅಮೇರಿಕ ಇಸ್ರೇಲ್ ಏನು ಜಂಟಿಯಾಗಿ ದಾಳಿಯನ್ನು ಮಾಡಿತು, ಅದು ಒಂದು ಕ್ಷಮಿಸಲಾರದಂತಹ ಅಪರಾಧ. ಅದು ಒಬ್ಬ ಮಹಾನ್ ವ್ಯಕ್ತಿಯನ್ನು, ಸರ್ವೋಚ್ಚ ನಾಯಕನನ್ನು ಕೊಲೆ ಮಾಡಿದ್ದಾರೆ ಇವರು. ಇದರಿಂದ ಭಾರತ ಕೂಡ ಈಗ ಮಾತನಾಡಬೇಕಾಗುತ್ತೆ. ಅವರು ಕ್ಷಮಿಸೋಕೆ ಆಗದೇ ಇರುವಂತಹ ತಪ್ಪನ್ನು ಮಾಡಿದ್ದಾರೆ, ನೀವು ಕೂಡ ಇದನ್ನು ಖಂಡಿಸಿ ನಮ್ಮ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ಮಾತನಾಡಿ ಅಂತ ಹೇಳಿ ಭಾರತದ ಹತ್ರ ಮನವಿ ಮಾಡಿದೆ. ಆದರೆ ಭಾರತ ಇದಕ್ಕಿನ್ನೂ ಏನು ಉತ್ತರ ಕೊಟ್ಟಿಲ್ಲ. ಯಾಕಂದರೆ ನೋಡಿ, ಇಷ್ಟು ದೊಡ್ಡ ಮಟ್ಟದ ಯುದ್ಧ ಆಗ್ತಾ ಇದೆ. ಆಪೋಸಿಟ್ ಇರುವಂಥದ್ದು ಯಾರು? ಅಮೇರಿಕ ಇಸ್ರೇಲ್. ದೊಡ್ಡ ದೊಡ್ಡ ಅಣುಶಕ್ತಿಯನ್ನು ಹೊಂದಿರುವಂಥದ್ದು, ಸೇನೆಯ ಬಲವನ್ನು ಹೊಂದಿರುವಂಥದ್ದು ಎಲ್ಲವೂ ಕೂಡ ಇದೆ. ಹಾಗಂತ ಭಾರತದ ಹತ್ರ ಇಲ್ಲ ಅಂತೇನಲ್ಲ, ಆದರೆ ಸುಮ್ಮನೆ ಯಾಕೆ ಜಗಳಕ್ಕೆ ಹೋಗಬೇಕು? ಸಪೋರ್ಟ್ ಮಾಡಿ, ಬೇಕಾದರೆ ಅಲ್ಲಿ ಆರ್ಥಿಕ ನೆರವನ್ನಾದರೂ ನೀಡ್ಬೋದು, ಅಥವಾ ಅಲ್ಲಿನ ಜನಕ್ಕೆ ಆಹಾರದ ನೆರವನ್ನಾದರೂ ಭಾರತ ನೀಡಬಹುದು. ಆದರೆ ಇಲ್ಲೇನಾದರೂ ಸ್ವಲ್ಪ ಯಾಮಾರಿ ಮಾತಾಡಿದರೆ, ಖಂಡಿಸಿದರೆ ಇದಕ್ಕೆ ಅಮೇರಿಕ ಯಾವ ರೀತಿಯಾಗಿ ರಿಯಾಕ್ಟ್ ಆಗುತ್ತೆ ಅಂತ ಯೋಚನೆ ಕೂಡ ಮಾಡ್ತಾ ಇರುತ್ತೆ ಭಾರತ. ಯಾಕಂದರೆ ಸುಮ್ಮನೆ ಇಂತಹ ಯುದ್ಧದಲ್ಲಿ ತಲೆ ಹಾಕೋದು ಅಷ್ಟು ಸರಿಯಾಗಿರೋದಿಲ್ಲ. ಅದು ನಮ್ಮ ದೇಶದ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ನಾವು ಸುಮ್ಮನೆ ಯಾರ ತಂಟೆಗೂ ಹೋಗೋದಿಲ್ಲ, ನಮ್ಮ ತಂಟೆಗೆ ಬಂದರೆ ಯಾರನ್ನೂ ಕೂಡ ಬಿಡೋದಿಲ್ಲ. ಅದಕ್ಕೆ ಪಾಕಿಸ್ತಾನನೇ ದೊಡ್ಡ ಮಟ್ಟದ ಉದಾಹರಣೆ, ಹೇಗೆ ಬುದ್ಧಿ ಕಲಿಸಿದ್ವಿ ಅಂತ. ಈಗಲೂ ಕೂಡ ಅಷ್ಟೇ, ಭಾರತ ತನ್ನ ಮೇಲೆ ಯಾರಾದರೂ ಸುಮ್ಮನೆ ದಾಳಿ ಮಾಡಿದರೆ, ಕಿರಿಕ್ ಮಾಡಿದ್ರೆ ಮಾತ್ರ ಹೋಗುತ್ತೆ ವಿನಃ ಇನ್ನು ಬೇರೆ ಯಾವ ವಿಚಾರಕ್ಕೂ ಕೂಡ ಯುದ್ಧಕ್ಕೆ ಹೋಗೋ ಮಾತೇ ಇಲ್ಲ. ಒಂದು ವೇಳೆ ಬೇರೆ ದೇಶಕ್ಕೆ, ಅದು ನಮ್ಮ ಶತ್ರು ರಾಷ್ಟ್ರ ಅಲ್ಲ, ನಮ್ಮ ಸ್ನೇಹದ ಒಂದು ರಾಷ್ಟ್ರ, ಅದರ ಜೊತೆ ವ್ಯಾಪಾರ ಒಪ್ಪಂದ ಇದೆ, ನಾವು ಚೆನ್ನಾಗಿದ್ದೀವಿ ಅನ್ನೋದಾದರೆ ಆರ್ಥಿಕ ನೆರವು ನೀಡುತ್ತೆ, ಅದು ಬಿಟ್ಟರೆ ಬೇರೆ ಸಹಾಯಗಳನ್ನು ಮಾಡುತ್ತೆ. ಯುದ್ಧಕ್ಕಂತೂ ಸುಮ್ಮನೆ ಹೋಗಲ್ಲ. ಇನ್ನು ನಿಮಗೆ ಆಯುಧಗಳ ನೆರವು ಬೇಕಾದರೆ ಅದಕ್ಕೂ ಕೂಡ ಯೋಚನೆ ಮಾಡಿನೇ ಕೊಡು. ಈಗ ಏನು ಇರಾನ್ ಮನವಿ ಮಾಡ್ತಾ ಇದೆ, ಅಲ್ಲಿನ ರಾಯಭಾರಿ ಕಚೇರಿಯಿಂದಾನೇ ಬಂದಿದೆಯಲ್ಲ ಆ ಮನವಿ, ಅದನ್ನು ಒಪ್ಪಿಕೊಳ್ಳುತ್ತೋ ಇಲ್ವೋ ಅಥವಾ ಖಂಡಿಸುತ್ತಾ ಏನು ಮಾಡುತ್ತೆ? ಒಂದು ವೇಳೆ ಏನಾದರೂ ಯೋಚನೆಯನ್ನು ಮಾಡಿ ಅವರಿಗೆ ಸಪೋರ್ಟ್ ಮಾಡಿದ್ದೇ ಆದರೆ, ಈ ಒಂದು ಹತ್ಯೆಯನ್ನು ಖಂಡಿಸಿದ್ದೇ ಆದರೆ ವಾತಾವರಣ ಬೇರೆ ರೀತಿಯಾಗುತ್ತೆ. ಇಡೀ ಪ್ರಪಂಚವೇ ತಿರುಗಿ ನೋಡಬೇಕಾಗತ್ತೆ. ಆ ರೀತಿಯಾದಂತಹ ಯುದ್ಧ ಆದರೂ ಏನೂ ಆಶ್ಚರ್ಯ ಇಲ್ಲ. ಈಗ ಯಾವ್ಯಾವ ರಾಷ್ಟ್ರಗಳು ಯಾವ್ಯಾವ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿದೆ ಅವೆಲ್ಲವೂ ಕೂಡ ಒಂದು ಸೈಡ್ ಹಾಕಿ ಎದುರಾಳಿಗಳಾಗಿ ಯುದ್ಧವನ್ನು ಮಾಡೋಕೆ ನಿಂತರೆ ಜನ ಎಲ್ಲಿ ಉಳಿತಾರೆ? ಅದರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ. ಹೀಗಾಗಿ ಇರಾನಿ ರಾಯಭಾರ ಕಚೇರಿ ಮಾಡುವಂತಹ ಮನವಿಗೆ ಭಾರತ ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ನೀಡುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಖಮೇನಿಯವರ ಸಾವು, ಅವರ ಹತ್ಯೆ ಏನಿದೆ ಅದು ನಿಜಕ್ಕೂ ಕೂಡ ಖಂಡನೀಯವಾಗಿದೆ, ನೀವು ಖಂಡಿಸಿ ಅಂತ ಹೇಳಿ ಭಾರತದ ಹತ್ರ ಮನವಿ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.